ನ್ಯೂಸ್. ಸಾಗರ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಈ ದಿನದ ನ್ಯೂಸ್ ಅಪ್ಡೇಟ್ನ ಪ್ರಾಯೋಜಕರು ಸಾಗರ ಸುತ್ತ ಗಿಫ್ಟ್ ಡಿಸೈನರ್ಸ್. ನಿಮ್ಮ ಮನಸ್ಸಿನ ಚಿತ್ತಾರ ಇಲ್ಲಿ ಸಾಕಾರ. ಜೋಸೆಫ್ ನಗರ, ಸಾಗರ. ಕೀ ಬಂಚ್ ಮೇಲೆ ನಿಮ್ಮ ಪ್ರೀತಿ ಪಾತ್ರರ ಫೋಟೋ, ಪಿಂಗಾಣಿ ಮಗ್ ಮೇಲೆ ಮಕ್ಕಳ ಫೋಟೋ, ಸಂಸ್ಥೆಗಳ ಹೆಸರು ಫೋಟೋ, ಗೋಡೆಗೆ ಅಳವಡಿಸುವ ಟೈಲ್ಸ್ ಮೇಲೆ ಫೋಟೋ, ವೈವಿಧ್ಯಮಯ ಬರ್ತ್ಡೇ ಗಿಫ್ಟ್, ಮದುವೆ ಸಂದರ್ಭದಲ್ಲಿ ನೀಡುವ ಉಡುಗೊರೆ ಮೇಲೆ ಫೋಟೋ, ಪಿಲ್ಲೋ ಕವರ್ ಮೇಲೆ ಮಕ್ಕಳ ಫೋಟೋ, ಟೀ ಶರ್ಟ್ ಮೇಲೆ ಫೋಟೋ, ಪಿಂಗಾಣಿ ಮಗ್, ಮ್ಯಾಜಿಕ್ ಮಗ್, ಲವ್ ಮಗ್, ಟೂ ಟೋನ್ ಮಗ್, ಕ್ಲಾಸಿ ಮಗ್, ಕಾಫಿ ಮಗ್, ಪಾಲಿಮಾರ್ ಮಗ್, ಹಲವು ರೀತಿಯ ಮಗ್ ಮೇಲೆ ಫೋಟೋ. ನಮ್ಮಲ್ಲಿ NRIJ ಟೈಲ್ಸ್ಗಳನ್ನು ಸ್ಪರ್ಧಾತ್ಮಕ ದರದಲ್ಲಿ ನೀಡಲಾಗುವುದು ಮತ್ತು ಮೊಬೈಲ್ ಪೌಂಚ್ ಮೇಲೂ ಸಹ ಫೋಟೋವನ್ನು ಮುದ್ರಿಸಿಕೊಡಲಾಗುವುದು. ನಮ್ಮಲ್ಲಿ ಓಪೋ, ಐಫೋನ್, ಸ್ಯಾಮ್ಸಂಗ್, ರೆಡ್ಮಿ ಹೀಗೆ ಎಲ್ಲ ಹೊಸ ಮಾಡೆಲ್ಗಳ ಮೊಬೈಲ್ ಪೌಂಚ್ ಮೇಲೂ ಸಹ ಫೋಟೋವನ್ನು ಮುದ್ರಿಸಿಕೊಡಲಾಗುವುದು. ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9880121758 ಅಥವಾ 9448630967. ಬನ್ನಿ, ನಿಮ್ಮ ಮನಸ್ಸಿಗೊಪ್ಪುವ ಗಿಫ್ಟ್ಗಳನ್ನು ಫೋಟೋ ಸಹಿತ ನಿಮ್ಮ ಆತ್ಮೀಯರಿಗೆ ಉಡುಗೊರೆಯಾಗಿ ನೀಡಿ. ಒಮ್ಮೆ ಭೇಟಿ ನೀಡಿ. ಸಾಗರ ಸುತ್ತ ಗಿಫ್ಟ್ ಡಿಸೈನರ್ಸ್, ಜೋಸೆಫ್ ನಗರ, ಸಾಗರ. ಇದು ನಿಮ್ಮ GNS ನ್ಯೂಸ್ನ ಮುಖ್ಯಾಂಶಗಳು. ಪತ್ರಕರ್ತರ ಸಂಘದಿಂದ ರವಿ ಬೆಳಗೆರೆ ಹಾಗೂ UM ಸತ್ಯನಾರಾಯಣ್ ನಿಧನಾರ್ಥ ಶ್ರದ್ಧಾಂಜಲಿ. ಒಳ್ಳೆಯ ಕೆಲಸ ಮಾಡಿದಾಗ ಮಾತ್ರ ಭಗವಂತನನ್ನು ಕಾಣಲು ಸಾಧ್ಯ. ಡಾಕ್ಟರ್ ಕಿಶಾನ್ ಭಾಗವತ್ ಅಭಿಮತ. ಕುಡುಗುಂಜಿಯಲ್ಲಿ 30 ಗಿರಿಜನ ಕುಟುಂಬಕ್ಕೆ ಜೇನುಪೆಟ್ಟಿಗೆ ವಿತರಣೆ. ಓಸಿ ಮಟ್ಕಾ ಆಟದಲ್ಲಿ ತೊಡಗಿದ್ದ 9 ಜನರ ವಿರುದ್ಧ ಪ್ರಕರಣ ದಾಖಲು. ಈಗ ಸುದ್ದಿಯ ವಿವರ. ಪತ್ರಕರ್ತ ರವಿ ಬೆಳಗೆರೆ ದೈತ್ಯ ಪ್ರತಿಭೆ. ಅವರಲ್ಲಿರುವ ಪ್ರತಿಭೆ ಇನ್ನಷ್ಟು ಪರಿಣಾಮಕಾರಿ ಮಾರ್ಗದತ್ತ ವಿನಿಯೋಗವಾಗಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷ HP ರಾಘವೇಂದ್ರ ತಿಳಿಸಿದರು. ಸಾಗರದ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಪತ್ರಕರ್ತರ ಸಂಘ ಹಾಗೂ ಪ್ರೆಸ್ ಟ್ರಸ್ಟ್ ಆಫ್ ಸಾಗರ್ ವತಿಯಿಂದ ಪತ್ರಕರ್ತ ರವಿ ಬೆಳಗೆರೆ ಹಾಗೂ UM ಸತ್ಯನಾರಾಯಣ್ ಅವರ ನಿಧನಾರ್ಥ ಆಯೋಜಿಸಲಾಗಿದ್ದ ಶ್ರದ್ಧಾಂಜಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಾಯ್ ಬೆಂಗಳೂರು ಮಾಡಿದ ಮೇಲೆ ಯಾವಾಗ ಸಂಯುಕ್ತ ಕರ್ನಾಟಕಕ್ಕೆ ಸೇರಿ ಅವರು ಪಾಪಿಗಳ ಜಗತ್ತು ಬಗ್ಗೆ ಬರೆದು ಅಲ್ಲಿಂದ ಅವರು ಮಾಡಿದ್ದು ಸೆಂಟ್ರಲ್ ಪಾಯಿಂಟ್ ಅವರ ಸಾಹಿತ್ಯ ಸೆಕ್ಸ್ ಆ್ಯಂಡ್ ಕ್ರೈಮ್. ಅದು ಯುವಕರನ್ನು ಆಕರ್ಷಿಸುವ ಒಂದು ಮಾರ್ಗವಾಗಿ ಸೆಕ್ಸ್ ಆ್ಯಂಡ್ ಕ್ರೈಮ್ನೇ ಕೇಂದ್ರವಾಗಿ ಇಟ್ಕೊಂಡು, ಯಾಕಂದರೆ ಅವರ ಪಂದ್ಯ ಎನ್ನುವ ಅಪರೂಪದ ಕಥೆ ಓದಿದ್ರೆ ಕನ್ನಡಕ್ಕೆ ಅವರ ಇದಕ್ಕೆ ಬಂದವರು ಕನ್ನಡ ಅಪರೂಪದ ಕಥೆಗಾರನ ಕಳ್ಕೊತರು. ಅವರು ಇತಿಹಾಸ ಲೆಕ್ಚರಾಗಿ ಮುಂದುವರಿದರೆ ಕನ್ನಡ ನಾಡು ಅತ್ಯುತ್ತಮವಾದ ಇತಿಹಾಸದ ಮೇಷ್ಟನ್ನು ಪಡೆದರು. ಆದರೆ ಎಲ್ಲವೂ ಗೊತ್ತಿತ್ತು ಅವರಿಗೆ. ಆದರೆ ಕೊನೆಗೆ ಅವರ ಸೆಂಟ್ರ್ ಏನಾಯಿತು ಅಂತಂದರೆ ಒಂದು ರೀತಿಯ ಕನ್ನಡದ ಮನಸ್ಸನ್ನು ಕಟ್ಟುವ ಬದಲು ಕನ್ನಡದ ಮನಸ್ಸನ್ನು ವಿಕೃತಗೊಳಿಸುವಂಥ ಪಥೋದ್ಯಮವನ್ನು ಮಾಡೋದು ಅನ್ನೋದು ಕೂಡ. ಯಾಕಂದರೆ ಅವರೊಬ್ಬರು ಸಾರ್ವಜನಿಕ ವ್ಯಕ್ತಿ. ಅವರ ಒಳ್ಳೆತನವನ್ನು ಹೇಳಬೇಕು, ಅವರ ಪಾಸಿಟಿವ್ ಹೇಳಬೇಕು, ನೆಗೆಟಿವ್ ಹೇಳಬೇಕು. ಆರಾಧನಾ ಮನೋಭಾವ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇವತ್ತು ರವಿ ಬೆಳಗೆರೆ ಅಂತಂದರೆ ಸಾವಿರಾರು ಜನ ಯುವಕರು, ಮಹಿಳೆಯರು ಹಿಂದೆ ಬರುವಂಥ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿದರು. ಆದರೆ ಏನು ಬಂತು ಅದರಿಂದ ಆಗಿದ್ದೇನಪ್ಪ ಅಂತಂದರೆ ಪಾತಕ ರೂಪವನ್ನು ವೈಭವೀಕರಿಸಿದ್ದು. ಅದ್ರ ಮೂಲಕ ಹಳ್ಳಿಯ ಕೇರಿ ಬೈಲಲ್ಲಿ ಹುಡುಗರೆಲ್ಲ ಮಂಚೂರಾಗಿ ಇಟ್ಕೊಂಡು ಓಡಾಡುವಂಥ ಸ್ಥಿತಿ, ಊರುಗಳಲ್ಲಿ ರೌಡಿಸಂ ಬೆಳೆಯುವ ಸ್ಥಿತಿ, ಒಂದು ಪೂರಕವಾಗಿ ಕೆಲಸ ಮಾಡ್ತಾರೆ. ಅದೇ ಅವರು ಬೇರೆ ರೀತಿಯಲ್ಲಿ ಅದನ್ನು ಟ್ಯೂನಪ್ ಮಾಡಿದರೆ ಒಂದು ಕನ್ನಡ ಮನಸ್ಸು ಬೇರೆ ರೀತಿಯಲ್ಲೇ ಒಂದು ರೀತಿಯಲ್ಲಿ ಬೆಳೀತಿದೆ, ಸೌಹಾರ್ದ. ಯಾಕಂದರೆ ಕನ್ನಡದ ಮನಸ್ಸು ಹೇಗೆ ಪಂಪನಿಂದ ಹಿಡಿದು ಕುವೆಂಪು ಅವರಿಗೆ ದಾಟಿ ಇದ್ದಿನ ತನಕನೂ ಏನಪ್ಪ ಅಂದರೆ ಇಡೀ ಕನ್ನಡ ಮನಸ್ಸು ಏನಪ್ಪ ಅಂದರೆ ಒಂದು ಸೌಹಾರ್ದತೆಯನ್ನು, ಅಹಿಂಸೆಯನ್ನು ಹಂಚಿಕೊಂಡು ಬಾಳುವುದನ್ನು ಕಲಿಸಿದೆ. ಅವರು ಕವಿರಾಜ ಮಾರ್ಗವನ್ನು ಬಿಟ್ಟು ಕಾಮರಾಜ ಮಾರ್ಗ ಬರೋದು. ಅಂದರೆ ಅವರ ಸೆಂಟ್ರೇನ್ ಇತ್ತು ಅಂತ ಹೇಳಿ ನಮ್ಮ ಖುಷ್ವಂತ್ ಸಿಂಗ್ ಅವರ ಆ ಪುಸ್ತಕ ಯಾವುದೋ ಒಂದು ಪುಸ್ತಕ ಮಾಡಿದ್ರು, ಏನೋ ಮಾಡಿದ್ರು. ಅದನ್ನು ಮಾಡೋ ಬದಲಿಗೆ ಅವರು ಬೇರೆ ಇನ್ನೇನು ಬೇಕಾದಷ್ಟು ಮಾಡೋದು. ಯಾಕಂದರೆ ಇಂಗ್ಲೀಷನ್ನು ಚೆನ್ನಾಗಿ ಬಲ್ಲವರಾಗಿದ್ದರು, ಹಿಂದಿಯನ್ನು ಚೆನ್ನಾಗಿ ಬಲ್ಲವರಾಗಿದ್ದರು, ಕನ್ನಡವನ್ನು ಅರಿವಿಸಿಕೊಳ್ಳದವರಾಗಿದ್ದರು. ಆದರೆ ಅಂಥ ಕೆಲಸ ಅವರಿಂದ ಆಗಲಿಲ್ಲ.
ಅದು ದುರಂತ ಇದೆ. ಹಾಗಾಗಿ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಾ, ಅವರ ಮೇಲೆ ಬರ್ತಿರ್ತಕ್ಕಂಥ ಅಭಿಪ್ರಾಯಗಳು ಅದರ ಟೀಕೆಯನ್ನು ಅನ್ಕೊಳ್ಳೋದು ನಾನು. ಆದರೆ ಕೆಲವರು ಭಾಳ ಕೆಟ್ಟದಾಗಿ ಈಗ ಟೀಕೆ ಮಾಡ್ತಾರೆ. ಆ ರೀತಿಯ ಟೀಕೆಗೆ ಅವರೇನು ಅಷ್ಟು ಸಣ್ಣವರೇನೂ ಅಲ್ಲ. ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಗಣಪತಿ ಶಿರಳಿಗೆ ಮಾತನಾಡಿ, ಕೆಲವು ವರ್ಷದ ನಂತರ ಮನಸ್ಸು ಅಂತ ಪಾಕ್ಷಿಕ ಶುರು ಮಾಡಿದ್ರು. ಅದು ಎಲ್ಲ ಕುಟುಂಬದ ಎಲ್ಲ ಸದಸ್ಯರು ಓದಿ ಸಂತೋಷ ಪಡುವ ಪತ್ರಿಕೆಯಾಗಿ ಮಾಡಿದ್ರು. ಅವರ ಪ್ರೇಮ ನಿವೇದನೆ ಇತ್ಯಾದಿ ನವಿರಾದ ನಿರೂಪಣೆ ಇವೆಲ್ಲ ಯಾವ ಓದುಗನಾದರೂ ಸೆಳೀತದೆ. ಅವರೇ ಹೇಳ್ಕೊಂಡ ಹಾಗೆ ಪ್ರೀತಿ, ಯುದ್ಧ, ಇತಿಹಾಸ, ಕಾಮ, ಭೂಗತ ಲೋಕ, ಮಾನವೀಯ ಸಂಬಂಧ, ರಾಜಕಾರಣ, ಕಾಡು, ಡ್ರೈವಿಂಗ್, ಸಂಗೀತ, ಕವಿತೆ ಇವು ನನ್ನ ಇಷ್ಟದ ಸಂಗತಿಗಳು ಎಂದು ಅವರು ಹೇಳ್ಕೊಂಡಿದ್ದಾರೆ. ಮೊನ್ನೆ ಬಂದ ಕೊನೆಯ ಸಂಚಿಕೆಯಲ್ಲಿ ಅವರ ಕಾಸ್ಬಾತ್ ಅದರಲ್ಲಿ ಸಾಫ್ಟ್ ಕಾರ್ನರ್ ಅಂತ ಒಂದು ಕಾಲಂ ಬರೀತಾರೆ. ಅದರಲ್ಲಿ ಬರೆದಿದ್ದಾರೆ, ವಯಸ್ಸು 40 ದಾಟದಂತೆ ನೋಡಿಕೊಳ್ಳುವುದರಲ್ಲಿ ಸುಖವಿದೆ ಅಂತೇಳಿ ಹೇಳಿದ್ದಾರೆ. ಅದೇ ಅವರ ಕೊನೆ ಬರಹ. ಅವರ ಅಕಾಲಿಕ ಆದರೆ ಈ 62 ವರ್ಷ ಆದರೂ ಕೂಡ ಸುಮಾರು 80 ವರ್ಷ ಏನು ಬೇಕು ಸಾಹಿತ್ಯ ಪುಸ್ತಕಗಳು ಅಷ್ಟನ್ನು ಅವರು ಈ 62 ವರ್ಷದಲ್ಲೇ ಬರೆದಿದ್ದಾರೆ. ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಜಿ ನಾಗೇಶ್ ಮಾತನಾಡಿ, ಸತ್ಯಣ್ಣ ಪ್ರಜಾವಾಣಿ ರಿಪೋರ್ಟಿಂಗ್ ಮಾಡ್ತಾ ಇದ್ರು. ಅತ್ಯಂತ ಪ್ರಖರವಾದ ಸಂಘ ಪರಿವಾರದ ಕಾರ್ಯಕರ್ತ ಆ ಭಾಗದಲ್ಲಿ KJ ಜಾಲಿ ಇರ್ಬೋದು, ಸತ್ಯಣ್ಣ ಇರ್ಬೋದು, ಆಮೇಲೆ ಒಂದು 3-4 ಜನ ಅಷ್ಟೇ ಇಡೀ BJP ಟೀಮ್ನಲ್ಲಿ ಅಷ್ಟು ಆ ಸಂದರ್ಭದಲ್ಲಿ JDS ಕಾಂಗ್ರೆಸ್ ಈ ರೀತಿ ಅಜಿತ್ ಪಾಲ್ ಅವಾಗ JDS-ನ ಅವರಿಗೆ ಪಟೇಲ್ ಇರ್ಬೋದು, ರಾಮಕೃಷ್ಣ ಇರ್ಬೋದು, ಪ್ರಫುಲ್ಲ ಮೇಡಮ್ ಇತ್ತು, ಅವ್ರ ಜೊತೆ ಒಡನಾಟ ಇತ್ತು. ಅಲ್ಲಿ ಅವಾಗ ಸಹಜವಾಗಿ ಆ ಸಂದರ್ಭದಲ್ಲಿ ಅಧಿಸೂಚಿತ ಪ್ರದೇಶ ಇತ್ತು, ಉಮೇಶ್ ಅಣ್ಣ ಎಲ್ಲ ಇತ್ತು, ಅವರೆಲ್ಲ ಒಂದು ಕಾಂಗ್ರೆಸ್ ಟೀಮ್ ಇದ್ರು. ಅವರಷ್ಟು ಟೀಮಿನ ನಡುವೆ ಸತ್ಯಣ್ಣ ಮತ್ತು ಉಮೇಶ್ ಅಣ್ಣ 2 ಜನ ಬಿಜೆಪಿ ಬಾವುಟ ತಿರುಗ್ತಿದ್ರು ಆ ಸಂದರ್ಭದಲ್ಲಿ. ಹಾಸಾಸನ್ ಇದಿಲ್ಲ, ಅವರೇ 2 ಜನ. ಹಾಸಾಸನ್ ಕಾಂಗ್ರೆಸ್ ಇದ್ರು, ಕಾಗೋಡು ತಿಮ್ಮಪ್ಪ ಫಾಲೋವರ್ಸ್ ಆಗಿದ್ರು, ಆಯ್ತಾ. 2 ಜನ. ಆಮೇಲೆ ನಮ್ಮ ಬಣ್ಣು ಮನೆ ಹೆಗಡೆಯವರೊಬ್ಬರು, 3-4 ಜನ. ನನಗೆ ಎಷ್ಟು ಆಶ್ಚರ್ಯ ಆಗ್ತಿತ್ತು ಅಂದ್ರೆ, ನಾನು ಅವಾಗಲ್ಲಿ ರಾತ್ರಿ ನೈಟ್ ಡ್ಯೂಟಿ ಇರ್ಬೇಕಾದ್ರೆ ಊಟ ಮಾಡಕ್ ಹೋದಾಗ ದೊಡ್ಡ ಸಭೆಗಳು ಕಾಂಗ್ರೆಸ್ ಇಂದು ಆಮೇಲೆ JDS ಇಂದು ನಡೀತಾ ಇತ್ತು. ಸತ್ಯಣ್ಣ ಸಭೆ ಕರ್ತಿದ್ರು, 6-7 ಜನ ಇರ್ತಿದ್ರು. ಸತ್ಯಣ್ಣ ಭಾಷಣ ಮಾಡ್ತಿದ್ರು. ಅವ್ರು ಎಷ್ಟು ಅವ್ರು ಇದಿರ್ಬೋದು ಅಂದ್ರೆ, ಅವ್ರದ್ದು ಕಮಿಟ್ಮೆಂಟ್ ಅಂದ್ರೆ ಅವ್ರದ್ದು ಕಮಿಟ್ಮೆಂಟ್ ಅಪ್ಪ ನನ್ನ ಪಕ್ಷ. ಪತ್ರಕರ್ತರಾದ ಎಂ ರಾಘವೇಂದ್ರ ಮಾತನಾಡಿ, ತುಂಬ ಒಳ್ಳೆಯ ವ್ಯಕ್ತಿ, ಹೇಳಿ ಮಾತೇ ಇಲ್ಲ ಅಂತ ಒಬ್ಬ ವ್ಯಕ್ತಿನ ಕಾರ್ಗಲ್ ಅಂತ ಊರಿನಲ್ಲಿ ಯಾವುದೇ ಒಂದು ಮೂಲ ಸೌಕರ್ಯಗಳು ಇಲ್ಲೇ ಇರೋಂಥ ಸಂದರ್ಭಗಳಲ್ಲಿ ಅವರು ಮಾಡಿರೋ ಕೆಲಸ ಇದೆ. ಅದು ಭಾಳ ಮುಖ್ಯ ಆಗುತ್ತೆ. ಈಗ ನಮ್ಮ ಹತ್ರ ಇಂಟರ್ನೆಟ್ ಇದೆ, ಭಾಳ ಫಾಸ್ಟ್ ಇಂಟರ್ನೆಟ್ ಇದೆ, ಮೊಬೈಲ್ ಇದೆ, ವ್ಯಾಟ್ಸಪ್ ಇದೆ, ಎಲ್ಲ ಸೌಲಭ್ಯಗಳಿದೆ. ಅದು ಯಾವ ಸೌಲಭ್ಯಗಳು ಇಲ್ಲೇ ಇರೋಂಥ ಸಂದರ್ಭದಲ್ಲಿ ಅವರು ಕೆಲಸ ಮಾಡಿದ್ದಾರೆ, ಅದು ಭಾಳ ಮುಖ್ಯ. ಆದರೆ ನನಗೆ ಯಾವ ಬಗ್ಗೆ ಒಂದು ತಕರಾರಿತ್ತು, ಪತ್ರಕರ್ತರಾಗಿ ಒಂದು ರಾಜಕೀಯ ಪಕ್ಷದ ಜೊತೆ ಬಿಡಿಸ್ಕೊಂಡಿರೋ ತಪ್ಪು ಅಂತ ಒಂದು ಸಂದರ್ಭದಲ್ಲಿ ಹೇಳಿದ್ದೇವೆ. ಅದಕ್ಕೆ ಅವರು ತುಂಬ ಸಜ್ಜನ ವ್ಯಕ್ತಿ ಆಗಿದ್ದ, ಏನು ವಿರೋಧನ ವ್ಯಕ್ತಪಡಿಸಿಲ್ಲ ಅಥವಾ ಅವ್ರ ದಾರಿನೂ ಬಿಡಲಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದೇವೆ, ಅದು ಪತ್ರಕರ್ತ ಆದಮೇಲೆ ಎಲ್ಲರಿಗೂ ಒಲವುಗಳು ಇದ್ದೇ ಇರುತ್ತೆ. ಮನುಷ್ಯ ಆದಮೇಲೆ ಒಂದು ರಾಜಕೀಯ ಪಕ್ಷದ ಜೊತೆ ಒಲವಿರುತ್ತೆ, ಆದರೆ ಅದು ನಮ್ಮ ಕೆಲಸದಲ್ಲಿ ಬಿಡಿಸಬಾರ್ದು. ನಮ್ಮ ಪತ್ರಿಕಾ ಸಂದರ್ಭದಲ್ಲಿ ನೀವು ಅಧಿಕೃತವಾಗಿ ಬಿಡಿಸ್ಕೊಳ್ಳೋದು, ಸದಸ್ಯತ್ವ ತಗೊಳ್ಳೋದು ಅವರು ಸರಿಯಲ್ಲ ಅಂತ ನಮಗೆ ಹೇಳಿದ್ರು. ಅವರು ಮುಗುಳ್ನಗೆನೇ ಅವ್ರು ಉತ್ತರ ಆಗಿತ್ತು. ತುಂಬ ಸಜ್ಜನಿಕೆಯ ವ್ಯಕ್ತಿ. ಈ ರವಿ ಬೆಳಗೆರೆ ಬಗ್ಗೆ ಹೇಳೋದು ಅಂದರೆ, ರವಿ ಬೆಳಗೆರೆ ನನ್ನ ಕ್ಲೈಂಟ್ ಮುಚ್ಚಿದ್ದಾರೆ. ಅವರಿಗೂ ನನಗೂ ಪರಿಚಯ ಆಗಿದ್ದು ಒಂದು ಜಗಳದ ಮೂಲಕ. ಶಿರಳಿಗೆ ಹೇಳಿದ್ರಲ್ಲ, ಅವರು MB ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಾಗ ನಮ್ಮ ಸಾಗರದಲ್ಲಿ ನಾವು ಲೋಕಲ್ ಕೇಬಲ್ ನೆಟ್ವರ್ಕ್ ಸಾಗರ ಅಂತಂದ್ರೆ ಕಾರ್ಯಕ್ರಮ ಮಾಡ್ತಾರೆ. ಸಾಗರ ಅಂತಂದ್ರೆ ಕಾರ್ಯಕ್ರಮ ಮಾಡಿದಾಗ ಸಾಗರಕ್ಕೆ ಯಾರೇ ಗಂಟೆ ವ್ಯಕ್ತಿಗಳು ಬಂದರೂ ಅವ್ರನ್ನ ನಾವು ಇಲ್ಲಿ ಸಂದರ್ಶನ ಮಾಡ್ತೀವಿ. ಕೇಬಲ್ ನೆಟ್ವರ್ಕ್ ಅದು ಸಾಹಿತಿಗಳಿರ್ಬೋದು, ಕಲಾವಿದರಿರ್ಬೋದು, ಕ್ರೀಡಾಪಟುಗಳಿರ್ಬೋದು, ಪತ್ರಕರ್ತರಿರ್ಬೋದು, ಯಾರೇ ಬಂದರು. ಅದೇ ರೀತಿ ರವಿ ಬೆಳಗೆರೆನ ನಾನು ಇಂಟರ್ವ್ಯೂ ಮಾಡ್ತೇನೆ. ಆ ಇಂಟರ್ವ್ಯೂ ಮಾಡಿದ ನಂತರ ಏನು ಸ್ಥಳೀಯ ಪತ್ರಿಕೆಗೆ ಅದನ್ನೇ ಸಂದರ್ಶನ ರೂಪದಲ್ಲಿ ಬರವಣಿಗೆ ಮಾಡಿ ಹಾಕ್ತೀನಿ. ಇಂಟರ್ವ್ಯೂ ಮಾಡೋದ್ರ ಜೊತೆ ಮಣ್ಣಿನ ವಾಸದಲ್ಲಿ
ಸಂದರ್ಶನ ಮಾಡಿ ಸಂದರ್ಶನ ಬರಹ ರೂಪದಲ್ಲಿ ಪ್ರಕಟಿಸಿದೆ. ಅವರು ಸಂದರ್ಶನದಲ್ಲಿ ಕೊಟ್ಟ ಉತ್ತರಗಳು, ಕೆಲವು ಉತ್ತರಗಳನ್ನು ತೃಪ್ತಿ ತಂದಿರಲಿಲ್ಲ. ಅದ್ರ ಬಗ್ಗೆ ನನ್ನ ತಕರಾರುಗಳನ್ನು ಸಂದರ್ಶನದಲ್ಲಿ ದಾಖಲು ಮಾಡಿದೆ. ಆ ಪತ್ರಿಕೆಯನ್ನು ಅವ್ರಿಗೆ ಕಳಿಸಿದ್ರು. ಆರ್ ಶ್ರೀನಿವಾಸ ರವಿ ಬೆಳಗೆರೆ ಭಾಳ ದೀರ್ಘವಾದ ಪತ್ರನೇ ಬಂದು ಅದನ್ನು ಮುಂದಿನ ಸಂಚಿಕೆಯಲ್ಲಿ ಆರ್ ಶ್ರೀನಿವಾಸ ಪ್ರಕಟ ಮಾಡಿ ಆಮೇಲೆ ನನಗೆ ಅದನ್ನು ಶ್ರೀನಿವಾಸ ಅವರು ಕೊಟ್ಟು ನೋಡೋ ಇದಕ್ಕೆ ಅವ್ರು ಉತ್ತರ ಕೊಟ್ಟಿದ್ದಾರೆ, ನಿಮ್ಮ ಪ್ರತಿಕ್ರಿಯೆ ಅದಕ್ಕೆ ಏನು ಅಂತ ದಾಖಲಿಸು. ನನ್ನ ಪ್ರತಿಕ್ರಿಯೆನೂ ಅದಕ್ಕೆ ಕೊಟ್ಟೆ. ತುಂಬ ಅಂದರೆ ಒಂದು ರೀತಿ ಜಗಳದ ಮೂಲಕ ನನಗೆ ಅವರಿಗೆ ಪರಿಚಯ ಆಗಿದೆ. ಆನಂತರ ಅವ್ರ ಮೇಲೆ ಅವರ ಪತ್ರಕರ್ತರಾದ ದೀಪಕ್ ಸಾಗರ್ ಮಾತನಾಡಿ, ನೀವೆಲ್ಲ ಅವರನ್ನ ಪತ್ರಕರ್ತರಾಗಿ ನೋಡಿದ್ರಿ, ನಾನೊಬ್ಬ ನಿರೂಪಕನಾಗಿ ಅವ್ರ ಜೊತೆ ಕೆಲಸ ಮಾಡುವಂಥ ಒಂದು ಅವಕಾಶ, ಅವ್ರಿಗೇನು ರಾಘವೇಂದ್ರ ಅವ್ರು ಹೇಳಿದ್ರು, ಸ್ಕ್ರಿಪ್ಟ್ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ತು. ಬೇಂದ್ರೆ, ಮಾಸ್ತಿ, ಕುವೆಂಪು ಈ ಥರದ ಸ್ಕ್ರಿಪ್ಟ್ ಮಾಡಿಕೊಡುವಂಥ ಒಂದು ಅವಕಾಶ, ಅವ್ರ ಜೊತೆಯಲ್ಲಿ ಕೂತು ಆ ಕೆಲಸವನ್ನು ನಾನು ಮಾಡಿದೆ. ತುಂಬ ನಿಷ್ಠುರವಾದಿಯಾಗಿತ್ತು. ಮತ್ತು ಯಾರಿಗೆ ಎಷ್ಟು ಹಣವನ್ನು ಯಾವ ಕೆಲಸಕ್ಕೆ ಕೊಡಬೇಕು ಅಲ್ಲಿ ಯಾವತ್ತೂ ಕೂಡ ಅವರು ದಿಕ್ಕನ್ನು ತಪ್ಪಿರಲಿಲ್ಲ. ನಿನ್ನ ಕೆಲಸನೂ ಕಷ್ಟ ಇದೆಯಪ್ಪ ಅಂತ ಅವರು ಸಹಕಾರವನ್ನು ಮಾಡ್ತಾ ಇದ್ದಾರೆ. ಅವ್ರು ಬರೆದಂಥ ಅನೇಕ ಪತ್ರಗಳನ್ನು ನಾನು ಇವತ್ತು ಕೂಡ ಇಟ್ಕೊಂಡಿದ್ದೀನಿ. ಅವರು ಕೂಡ ಹಮನಾಯಕ ಅವರು ಹೆಂಗೆ ಕಾರ್ಡ್ನಲ್ಲಿ ಪತ್ರ ಬರೀತಿದ್ರು, ಹಾಗೆ ರವಿ ಬೆಳಗೆರೆ ಒಂದು ಕಾರ್ಡ್ನಲ್ಲಿ ಪತ್ರ ಬರೆಯೋರು. 3 ರಿಂದ 4 ಸಾಲುಗಳು ಮಾತ್ರ ಅವರು ಪತ್ರದಲ್ಲಿ ಬರೀತಾ ಇದ್ರು. ನನಗೆ ಒಂದು 3-4 ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡುವಂಥ ಅವಕಾಶಗಳು ಸಿಕ್ತು. ಸಾಗರದಲ್ಲಿ BR ಭೀಮಾಚಾರ್ ಅವರ ಅಭಿನಂದನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಬೇಕು. ಆಮೇಲೆ ಅದಾದ್ಮೇಲೆ ಕೆಳಗೆ ಬಂದಲ್ಲಿ ಅವರು ನನ್ನ 3-4 ಸಲ ಭೇಟಿ ಮಾಡಿದವರು ಹೇಳೋದು, ನೀನು ಬರೀ ಹೀಗೆ ಸಾಲ ಊಟ ಮಾಡ್ಕೊಂಡಿದ್ರೆ ಬೆಳೆಯೋಕ್ಕಾಗಲ್ಲಪ್ಪ, ಸ್ವಲ್ಪ ಗಟ್ಟಿಯಾದ ಆಲೋಚನೆ ಮಾಡಬೇಕು ಅಂತೇಳಿ ಬೆನ್ನು ತಟ್ಟಿದಂಥವರು. ನನಗೆ ಬಹಳ ಖುಷಿಯಾಗಿತ್ತು. ಅವರು ಕೇಳಬೇಕಾದಂಥ ರೀತಿ. ಪತ್ರಕರ್ತರಾದ ಮಹೇಶ್ ಹೆಗಡೆ ಮಾತನಾಡಿ, ನಾನು ಅತಿ ಚಿಕ್ಕ ವಯಸ್ಸಿನಿಂದಲೂ ಅವರನ್ನು ನೋಡ್ತಾ ಬಂದಿದ್ದೆ. ನಾನು 1ನೇ ಕ್ಲಾಸಿಗೆ ಕಾಗಲ್ ಶಾಲೆಗೆ ಹೋಗಿ ಸೇರಿದಾಗ ವಿಲನ್ ಸತ್ಯನಾರಾಯಣ ಅವರ ಅಂಗಡಿಗೆ ಹೋಗ್ತಿದ್ದೆ. ಅವರು ಪತ್ರಿಕೋದ್ಯಮದಲ್ಲಿ ಇರ್ತಕ್ಕಂಥ ನಿಷ್ಠೆ ಮತ್ತು ಅವರು ಪತ್ರಿಕಾ ವಿತರಕರಾಗಿ ಅನೇಕ ಮ್ಯಾಗಝಿನ್ಗಳ ವಿತರಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಿದ್ದು. ಮತ್ತು ಅವರ ಅಂಗಡಿಯಲ್ಲೇ ಕೂತ್ಕೊಂಡು ನಾನು ಹಲವಾರು ದಿನಪತ್ರಿಕೆಗಳನ್ನು ಅವತ್ತಿನ ಕಾಲದಲ್ಲಿ ಓದ್ತಾ ಇದ್ದೆ. ವಿಲನ್ ಸತ್ಯನಾರಾಯಣ ಅವರು ನನ್ನ ಬಗ್ಗೆನೂ ಅತಿಯಾಗಿ ಬಹಳ ಪ್ರೀತಿಸ್ತಿದ್ರು. ಯಾಕೆಂತಂದರೆ ಅವರಿಗೆ ಗಂಡ್ಮಕ್ಳಿರಲಿಲ್ಲ, ಎಲ್ಲ ಹೆಣ್ಮಕ್ಳೇ ಅವರಿಗೆ ಇದ್ದಿದ್ದು. ಅದರಲ್ಲಿ ಒಬ್ಬ ಮಗಳು ನನ್ನ ಕ್ಲಾಸ್ಮೇಟ್ ಆಗಿತ್ತು. ಆದರೂ ಕೂಡ ವಿಲನ್ ಸತ್ಯನಾರಾಯಣ ಅವರು ಪತ್ರಿಕೋದ್ಯಮ ಮತ್ತು ಅವರೊಂದು ಪಕ್ಷದ BJP ಪಕ್ಷದ ಕಾರ್ಯಕರ್ತರಾಗಿ ಮತ್ತು RSS ಸಂಘಟಕರಾಗಿ ಕೆಲಸ ಮಾಡ್ತಾ ಇದ್ದಿದ್ದನ್ನು ನಮ್ಮ ಕಣ್ಣಾರೆ ನೋಡಿದ್ವಿ. ಪತ್ರಿಕಾ ವಿತರಕರಾಗಿ ಅವರು ಪಡ್ತಾ ಇರ್ತಕ್ಕಂಥ ಕಷ್ಟ, ಯಾಕೆಂತಂದರೆ ಅವತ್ತಿನ ಕಾಲದಲ್ಲಿ ಈಗಿನ ವಾಹನ ಸೌಕರ್ಯ ಕಾಗಲ್ ಮತ್ತು ಜೋಗ ಕಡೆ ಪತ್ರಿಕೆ ಹೋಗಿ ಮುಟ್ಟುವುದೇ ಒಂದು 10 ಗಂಟೆ 11 ಗಂಟೆಗೆ ಹೋಗಿ ಸೇರ್ತಾ ಇತ್ತು. ಈ ಸಂದರ್ಭದಲ್ಲಿ ಅವರು 10:30 11 ಗಂಟೆಗೂ ಕೂಡ ಕಾಗಲಲ್ಲಿ ಕೆಲವು ಎಲ್ಲ ಇವತ್ತಿಗೂ ಕಾಗಲದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಿದೆ. ಯಾಕೆಂದರೆ ಕಾಗಲಲ್ಲಿ ಅವತ್ತು KBC ಮತ್ತು KEB ಇದು ಪ್ರಾಜೆಕ್ಟ್ ಏರಿಯಾ ಆಗಿರೋದ್ರಿಂದ ಅತಿ ಹೆಚ್ಚು ನೌಕರರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈಗ ತುಂಬ ಜನ ವಾಲಂಟಿ ರಿಟೈರ್ಮೆಂಟ್ ಅನ್ನೋದು ಬೇರೆ ಬೇರೆ ನಿವೃತ್ತರಾಗಿ ಹೋಗಿದ್ದಾರೆ. ಆದರೂ ಕೂಡ ಅವತ್ತಿನ ಕಾಲದಲ್ಲಿ ತುಂಬ ಜನಸಂಖ್ಯೆ ಇದ್ದಂಥ ಪ್ರದೇಶದಲ್ಲಿ ಪ್ರಜಾವಾಣಿ ಮತ್ತು ಬೇರೆ ಬೇರೆ ಮ್ಯಾಗಝಿನ್ಗಳನ್ನು ಅವರು ವಿತರಣೆ ಮಾಡ್ತಾ ಇದ್ದಿದ್ದು ಮಾತ್ರ ಆ ನಿಷ್ಠೆ ಇದೆಯಲ್ಲ, ಅದು ಅತ್ಯಂತ ನನಗೆ ತುಂಬ ಒಂದು ರೀತಿಯಾದಂಥ ಮಾದರಿಯಾಗಿ ಕಾಣ್ತಾ ಇತ್ತು. ವಿಲನ್ ಸತ್ಯನಾರಾಯಣ ಅವರು ಕೆಲವೊಂದು ಕಡೆಗಳಿಗೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದರು. ಅವತ್ತಿನ ನಾನು ಕೆಲವು ಕಾರ್ಯಕ್ರಮಗಳಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅವರು ವೇದಿಕೆ ಮೇಲೆ ಕೆಲವೊಂದಿಷ್ಟು ಮಾತುಗಳನ್ನು ಆಡಿದಾಗ ಅದು ಒಂದು ರೀತಿಯವರೆಗೆ ನನಗೆ ತುಂಬ ಒಂಥರ ಮಾದರಿಯಾಗಿ ಕಾಣ್ತಾ ಇತ್ತು. ಇತ್ತೀಚೆಗೆ ವಿಲನ್ ಸತ್ಯನಾರಾಯಣ ಅವರು ಕೆಲವೊಂದು ಅನಾರೋಗ್ಯ ಪೀಡಿತರಾಗಿ ಪ್ಯಾರಾಲಿಸಿಸ್ ಆದಾಗ ಅವರು ಸ್ವಲ್ಪ ಮಾನಸಿಕವಾಗಿ ಕುಗ್ಗಿ ಹೋದರು. ಈ ಸಂದರ್ಭದಲ್ಲಿ ಅದಾದ ನಂತರ ಅವರಿಗೆ ನಿಜವಾಗ್ಲೂ ಅವರು ಬೆನ್ನೆಲುಬಾಗಿ ನಿಂತವರು ಅವರ ಧರ್ಮಪತ್ನಿ. ಯಾಕೆಂತಂದರೆ ಅವರ ಧರ್ಮಪತ್ನಿ ಅವರು. ಪತ್ರಕರ್ತರಾದ ಯೋಗೇಶ್ ಜಿ ಮಾತನಾಡಿ, ಸಾರ್ವಜನಿಕವಾಗಿ ಇರೋದಿಲ್ಲ. ಆದರೆ ಇವತ್ತೊಂದು 3 ಘಟನೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಡ್ಬೇಕು ಅಂತ ಅನಿಸ್ತಾ ಇದೆ. ನಾನು ವಿಶ್ಲೇಷಣೆಗಾಗಿ ಅಥವಾ ವಿಮರ್ಶೆಗಾಗಿ ಹೋಗೋದಿಲ್ಲ.
2 ವ್ಯಕ್ತಿಗಳನ್ನು ಎದುರಿಗಿಟ್ಕೊಂಡು ಒಂದು 3 ಘಟನೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಕಾರ್ಗಲ್ ಸತ್ಯನಾರಾಯಣ ಅವರನ್ನ ಕೇನ್ ಭಟ್ರ ಮೂಲಕ ಪರಿಚಯ ಮಾಡಿಕೊಂಡಿದ್ದು, ಅಥವಾ ಇಡಗುಂಜಿ ಮೇಳದ ಆಟಗಳ ಸಂಘಟಕರಾಗಿ ಪರಿಚಯ ಮಾಡಿಕೊಂಡಿದ್ದು, ಅವರ ಅಂಗಡಿಗೆ ಹೋಗಿ ಕೂತ್ಕೊಂಡು ಕಾಫಿ ಕುಡಿದಿದ್ದು, ಅವೆಲ್ಲಕ್ಕಿಂತ ಇವತ್ತಿಗೂ ನನಗೆ ಬೆಳಗ್ಗೆ ದೇವರ ಪೂಜೆ ಮಾಡುವ ಹೊತ್ತಿಗೆ ನನ್ನ ಕೈನಲ್ಲಿರುವ ನಿತ್ಯಾನಿಕದ ಪುಸ್ತಕ ₹1 ಮುಖಬೆಲೆಯ ಒಂದು ಪುಸ್ತಕ. ಅದನ್ನು ನನ್ನ ಉಪನಯನದ ಹೊತ್ತಿಗೆ ಸತ್ಯನಾರಾಯಣವರು ಉಡುಗೊರೆಯಾಗಿ ಕೊಟ್ಟರು. ಅದೇ ಸತ್ಯನಾರಾಯಣ ಅನಾರೋಗ್ಯದ ನಂತರ ತುಂಬ ಬಳಲಿದಾಗ ಕಾರ್ಗಲ್ ಚುನಾವಣೆಯ ಸಮೀಕ್ಷೆಗೆ ನಾವೆಲ್ಲ ಸಹೋದ್ಯೋಗಿ ಸಂದಿಗ್ಧರು ಹೋದಾಗ ಆ ಅನಾರೋಗ್ಯದ ಸ್ಥಿತಿಯಲ್ಲೂ ಅವರು ಆ ಕುರ್ಚಿಯಲ್ಲಿ ಕೂತ್ಕೊಂಡು ಬಳಲುತ್ತಾ ಅಂತೂ ಬಿಡ್ತೀವಿ. ಸಂಘದ ಕಾರ್ಯದರ್ಶಿ ರವಿನಾಯ್ಡು, ರಾಜೇಶ್ ಬಡ್ತಿ, ಗಿರೀಶ್ ರಾಯ್ಕರ್, ಲೋಕೇಶ್ ಕುಮಾರ್, ನಾಗರಾಜ್, ಉಮೇಶ್ ಮೊಗವೀರ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಒಳ್ಳೆಯ ಕೆಲಸ ಮಾಡುವುದರಲ್ಲಿ ಭಗವಂತನನ್ನು ಕಾಣಲು ಸಾಧ್ಯ. ಮಾನವನ ಬುದ್ಧಿ, ಮನಸ್ಸು ಮತ್ತು ಕೈಗಳ ನಡುವೆ ಸಂಯೋಜನೆ ಇರಬೇಕು ಎಂದು ಡಾಕ್ಟರ್ ಕಿಶಾನ್ ಭಾಗವತ್ ತಿಳಿಸಿದರು. ಸಾಗರದ ಗಾಂಧಿನಗರದ ಗೌತಮ ಸಭಾಂಗಣದಲ್ಲಿ ಸೋಮವಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ತಾಲೂಕು ಬ್ರಾಹ್ಮಣ ಸಂಘ, ಜೋಶಿ ಫೌಂಡೇಶನ್, ವಿಪ್ರ ವೈದಿಕ ಪರಿಷತ್ ಹಾಗೂ ವಿಪ್ರ ನೌಕರರ ಸಂಘದ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ 42ನೇ ರುದ್ರಪಾರಾಯಣ ಕಾರ್ಯಕ್ರಮದಲ್ಲಿ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಾ, ಕೆಲವೊಮ್ಮೆ ನಾವು ಈಗ ನಮಕ ಅಂದ್ರೇನು, ಎಲ್ಲರಿಗೂ ನಮಸ್ಕಾರ 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 ಅಂತ ಹೇಳ್ತಾ ಹೋಗ್ತೀವಿ. ಚಮಕ ಅಂದ್ರೇನು, ನನ್ಗೆ ಇದು ಬೇಕು ಅದು ಬೇಕು ಇದು ಬೇಕು ಅದು ಬೇಕು ಅಂತ ಹೇಳ್ತಾ ಹೋಗ್ತೀವಿ. ಆದ್ರೆ ನಮಕದಲ್ಲಿ ಯಾವ ರೀತಿಯ ಎಷ್ಟು ಅನುವಾಕ ಇದೆ? ಟೋಟಲ್ ವೃತ್ತದಲ್ಲಿ 11 ಅನುವಾಕ ಇದೆ. ಅದರಲ್ಲಿ ಫ್ಲೋ ಹೇಗಿದೆ ಅಂತ ವಿಚಾರ ಮಾಡೋಣ. ಅಂದ್ರೆ ಸುಮ್ನೆ ಎಲ್ಲ ಫಸ್ಟ್ ಮಂತ್ರ ಏನಾಗುತ್ತೆ? ಓಂ ನಮೋ ಭಗವತೆ ರುದ್ರಾಯ ನಮಸ್ತೆ ರುದ್ರ ಮನ್ಯವ ಉತೋತ ಇಶವೇ ನಮಃ ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ. ಇದರಲ್ಲಿ 4 ವಿಷಯದ ಉಲ್ಲೇಖ ಇದೆ. ಒಂದು ಮನ್ಯುಹು, ಮತ್ತೆ ಬಿಲ್ಲು, ಬಾಣ, ಬಾಹು. ಇದು 4 ಬಗ್ಗೆ ಏನು ಅಂತ ನೋಡೋಣ. ಮನ್ಯುಹು ಅಂತಂದ್ರೆ ನಮ್ಮ ಒಳಗಿರುವಂತಹ ಸಿಟ್ಟಿನ ಸ್ವರೂಪದಲ್ಲಿರುವಂತಹ ಆ ಭಗವಂತನಿಗೆ ನಮಸ್ಕಾರ. ಅಂದ್ರೆ ನಮ್ಮಲ್ಲಿ ಪರಿಪೂರ್ಣ ಜ್ಞಾನವನ್ನ ನಾವು ಪಡೆದುಕೊಂಡಾಗ ನಮ್ಮಲ್ಲಿ ಒಂದು ರೀತಿಯಾದಂತಹ ಅಹಂಕಾರ ಬರಬಾರದು ಅನ್ನುವ ಆ ರೀತಿಯಾದಂತಹ ವ್ಯಾಖ್ಯಾನವನ್ನ ನಾವಿಲ್ಲಿ ಮಾಡಬಹುದು. ಸೊ ನಮ್ಮಲ್ಲಿರುವಂತಹ ಆ ಸಿಟ್ಟಿನ ರೂಪದಲ್ಲಿರುವಂತಹ ಭಗವಂತನಿಗೆ ನಮಸ್ಕಾರ ಅಂತ ನಾವು ಹೇಳ್ತೀವಿ. ನಾವ್ ಈಗಾಗಲೇ ಹೇಳಿದಾಗೆ ಒಂದು ಈಶ್ವರನ್ ಫೋಟೋ ನೋಡಿದಾಗ ತ್ರಿಶೂಲ ನೋಡ್ತೀವಿ, ಆದ್ರೆ ಬಿಲ್ಲು ಬಾಣ ನೋಡ್ತೀವ? ಬಿಲ್ಲು ಬಾಣ ಶಿವಂದು ಯಾವುದು ನೋಡೋದಿಲ್ಲ. ಶಿವನ ಬಿಲ್ಲಿಗೆ ಏನ್ ಹೇಳ್ತಾರೆ? ಪಿನಾಕ ಅಂತ ಹೇಳ್ತೀವಿ ಅಲ್ವಾ? ಈಗ ರಾಮನ ಬಿಲ್ಲಿಗೆ ಕೋದಂಡ, ಅರ್ಜುನನ ಬಿಲ್ಲಿಗೆ ಗಾಂಧೀವ, ಈ ತರ ಹಲವಾರು ಹೆಸರುಗಳಿವೆ. ಈಗ ಈ ಬಿಲ್ಲು ಬಾಣ ಮತ್ತೆ ಬಾಹು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿದ್ರೆ, ಈಗ ಬಿಲ್ಲು ನಮ್ಮ ಮನಸ್ಸು. ಅಂದ್ರೆ ಈ ರುದ್ರ ಅನ್ನೋನು ಮನೋನಿಯಾಮಕ ರುದ್ರದೇವ. ಮನಸ್ಸಿನ ನಿಗ್ರಹವನ್ನು, ಮನಸ್ಸನ್ನು ಕಂಟ್ರೋಲ್ ಮಾಡೋದು. ಅಂದ್ರೆ ಇಟ್ ಇಸ್ ಆಲ್ ಮೈಂಡ್ ಗೇಮ್. ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡಿದ್ರೆ ನಾವು ಗೆದ್ಬಿಡ್ತೀವಿ ಅಲ್ವಾ? ಸೊ ಬಿಲ್ಲನ್ನ ಮನಸ್ಸಿಗೆ ಹೋಲಿಸ್ಕೊಂಡ್ರೆ ಬಾಣಗಳು ಯಾವುದು? ಬಾಣಗಳು ನಮ್ಮಲ್ಲಿರುವಂತಹ ವಿಚಾರಗಳು, ನಮ್ಮಲ್ಲಿ ಬರುವಂತಹ ಥಾಟ್ಸ್, ಭಾವನೆಗಳು, ನಮ್ಮ ಹೃದಯದಲ್ಲಿ ಬೇರೆಯವರ ಬಗ್ಗೆ ಉತ್ಪನ್ನವಾಗುವಂತಹ ಭಾವನೆಗಳು. ನಮ್ಮಲ್ಲಿ ಒಳ್ಳೆಯ ವಿಚಾರ, ಒಳ್ಳೆಯ ಭಾವನೆಗಳಿಂದ, ಮನಸ್ಸೆಂಬ ಬಿಲ್ಲಿಂದ ನಾವು ಬಾಣವನ್ನ ಬೇರೆಯವ್ರಿಗೆ ಬಿಟ್ರೆ ಖಂಡಿತವಾಗಿ ಬೇರೆಯವ್ರಿಗೆ ಒಳ್ಳೇದಾಗುತ್ತೆ. ನಮ್ಮ ಬಾಹು ಅಂತಂದ್ರೆ ನಮ್ಮ ಕೈಗಳು. ಆ ಕೈಗಳಿಂದ ನಾವು ಒಳ್ಳೆ ಕೆಲಸವನ್ನ ಮಾಡಬಹುದು. ಅಂದ್ರೆ ನಾವು ಶಾಸ್ತ್ರಗಳಲ್ಲಿ ತ್ರಿಕರಣ ಶುದ್ಧಿಗಳ ಬಗ್ಗೆ ಮಾತಾಡ್ತಾರೆ. ಮನಸ್ಸು ಅಂದ್ರೆ ಹೆಡ್, ಹಾರ್ಟ್ ಅಂಡ್ ಹ್ಯಾಂಡ್ ಅಂತ. ಅಂದ್ರೆ ಬುದ್ಧಿ, ಮನಸ್ಸು ಮತ್ತು ಕೈಗಳು. ಸೊ ದೇರ್ ಶುಡ್ ಬಿ ಯುನಿಟಿ ಇನ್ ಹೆಡ್, ಹಾರ್ಟ್ ಅಂಡ್ ಹ್ಯಾಂಡ್. ಅಂದ್ರೆ ನೀವು ವಾಟ್ ಯು ಥಿಂಕ್ ಯು ಶುಡ್ ಫೀಲ್, ವಾಟ್ ಯು ಫೀಲ್ ಯು ಶುಡ್ ಸೇ, ವಾಟ್ ಯು ಸೇ ಯು ಶುಡ್ ಆಕ್ಟ್. ಅಂದ್ರೆ ನಾವು ಏನ್ ಯೋಚನೆ ಮಾಡ್ತೀವೋ, ಏನ್ ಬೇರೆಯವ್ರ ಬಗ್ಗೆ ಭಾವನೆ ಇರುತ್ತೋ ಅದರಲ್ಲಿ ಸಾಮ್ಯತೆ ಇರಬೇಕು. ದೇರ್ ಶುಡ್ ಬಿ ಯುನಿಟಿ ಇನ್ ಥಾಟ್, ವರ್ಡ್ ಅಂಡ್ ಡೀಡ್ ಅಂತ ಹೇಳ್ತೀವಿ. ನಾವೇನ್ ಯೋಚನೆ ಮಾಡ್ತೀವಿ, ಏನ್ ಮಾತಾಡ್ತೀವಿ, ಏನ್ ಕೆಲಸ ಮಾಡ್ತೀವಿ, ಅದರಲ್ಲಿ ಏಕತೆ ಇರಬೇಕು. ಸೊ ಈ ರೀತಿಯಾದಂತಹ ಈ ಜನ್ಮ ಮರಣದ ಸೈಕಲ್ ನಿಂದ ನನ್ನನ್ನ ಮುಕ್ತಿಗೊಳಿಸಿ, ಮುಕ್ತಿಗೊಳಿಸುವುದು ಆದ್ರೆ ನನ್ನನ್ನ ಅಮೃತತ್ವದಲ್ಲೇ ಇಡು ಅನ್ನುವಂತಹ ಆ ಪ್ರಾರ್ಥನೆಯೊಂದಿಗೆ ಈ ರುದ್ರಾಧ್ಯಾಯ ಕೊನೆಗೊಳ್ಳುತ್ತೆ. ಸೊ ಈ ರೀತಿಯಾದಂತಹ ರುದ್ರಾಧ್ಯಾಯದಲ್ಲಿ
ಎಲ್ಲರೂ ಮಾಡ್ತಾ ಹೋದ್ರೆ, ಒಳ್ಳೆಯ ಮನಸ್ಸಿನಲ್ಲಿ ಪ್ರತಿನಿತ್ಯ ನಾವು ಮಾಡಿದಾಗ ಅದರ ಅರ್ಥವನ್ನ ತಿಳಿದುಕೊಂಡು ಮಾಡಿದ್ರೆ ಖಂಡಿತವಾಗಿ ಫಲ ಇರುತ್ತೆ. ಕೊನೆಯದು ಒಂದು ವಿಷಯವನ್ನು ಹೇಳಿ ನಾನು ಮುಗಿಸ್ತೇನೆ. ಅದರಲ್ಲಿ ಹಲವಾರು ಗೊಂದಲಗಳಿದೆ. ಅಂದ್ರೆ ಗೊಂದಲಗಳು ಅನ್ನೋಕ್ಕಿಂತ ಅದರ ಅರ್ಥವನ್ನ ನಾವು ಸರಿಯಾಗಿ ತಿಳ್ಕೊಳ್ಳದಿದ್ರೆ ಹೇಗೆ ನಾವು ಅಪಾರ್ಥ ಮಾಡ್ಕೋತೀವಿ ಅನ್ನೋದ್ರ ಬಗ್ಗೆ. ಈಗ ನಮ ತಸ್ಕರಾಯಚ ಅಂತ ಬರುತ್ತೆ. ತಸ್ಕರ ಅಂದ್ರೆ ಏನು? ಕಳ್ಳ. ತಸ್ಕರಾಯಚ ವಂಚತೆ ಪರಿವಂಚತೆ ಅಂದ್ರೆ ವಂಚಿಸುವವನು. ಕಳ್ಳನಿಗೆ ನಮಸ್ಕಾರ. ಕಳ್ಳನಿಗೆ ಯಾಕೆ ನಮಸ್ಕಾರ? ನಾವು ಯೋಚನೆ ಮಾಡಬಹುದು, ಕಳ್ಳನಲ್ಲಿರುವಂತಹ ಭಗವಂತನಿಗೆ ನಮಸ್ಕಾರ ಅಂತ. ಅದು ಸೀದಾ ನಮ್ಗೆ ತಿಳಿಯುವಂತ, ಅಂದ್ರೆ ಎಲ್ಲರಲ್ಲೂ ಭಗವಂತ ಇದ್ದಾನೆ ಅಂದ್ರೆ ಕಳ್ಳನಲ್ಲೂ ಭಗವಂತ ಇದ್ದಾನೆ ಅಂತ. ಆದ್ರೆ ಯಾವುದೇ ವೇದದ ಅರ್ಥಕ್ಕೆ, ವೇದ ಮಂತ್ರದ ಅರ್ಥಕ್ಕೆ 3 ಅರ್ಥ ಇರ್ತದಂತೆ. ಒಂದು ಸಮಾಧಿ ಅರ್ಥ ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್ ಅರ್ಥ, ಇನ್ನೊಂದು ದರ್ಶನ ಅರ್ಥ, ಇನ್ನೊಂದು ಗುಹ್ಯ ಅರ್ಥ. ಸಮಾಧಿ ಅರ್ಥ ಅಂತಂದ್ರೆ ಉದಾಹರಣೆಗೆ ಈಗ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುವಂತಹ ಶ್ಲೋಕದಲ್ಲಿ ಡೈರೆಕ್ಟ್ ಮೀನಿಂಗ್ ಅಂದ್ರೆ ಏನು ಮಂತ್ರ ಇದೆಯೋ ಅದರದ್ದೇ ಕರೆಕ್ಟ್ ವರ್ಡ್ ಟು ವರ್ಡ್ ಮೀನಿಂಗ್ ಡೈರೆಕ್ಟ್ ಆಗಿ. ಅದೇ ದರ್ಶನ ಅರ್ಥ ಅಂತಂದ್ರೆ ಈಗ ಹನುಮಂತ ಲಂಕೆಗೆ ಹೋಗಿ ಬರ್ತಾನೆ, ಅವಾಗ ಲಂಕೆ ಹೇಗಿತ್ತು ಅನ್ನೋದನ್ನ ವಿವರಣೆ ಮಾಡ್ತಾನಲ್ಲ, ಅದು ದರ್ಶನ. ಅವನು ಕಂಡ ಹಾಗೆ, ಅವರು ಕಂಡ ಹಾಗೆ, ಬೇರೆಯವರು ಕಂಡ ಹಾಗೆ, ಅದು ದರ್ಶನ ಅರ್ಥ. ಗುಹ್ಯ ಅರ್ಥ ಅಂತ ಇರ್ತದೆ. ಗುಹ್ಯ ಅರ್ಥ ಅಂತಂದ್ರೆ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಶಿಶುಪಾಲ ವಧೆಯಲ್ಲಿ ಎಷ್ಟು ಸಲ ಅವನು ಬೈತಾ ಇರ್ತಾನೆ. ನಮ್ಗೆ ಯಾಕೆ ಕೃಷ್ಣ ಅಷ್ಟು ತಾಳ್ಮೆಯಿಂದ ಇರ್ತಾನೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅವನು 100 ಸಲ ಬೈಯ ತನಕ ತಾಳ್ಮೆಯಿಂದ ಇರ್ತಾನೆ, ಆದ್ರೆ ಅಲ್ಲೇನೋ ಬೇರೆ ಅರ್ಥ ಇರುತ್ತೆ. ಅವನ್ಗೆ ಆ ಜಯ ವಿಜಯರನ್ನ ಅವರಿಗೆ ಮುಕ್ತಿ ಕೊಡೋದಕ್ಕೋಸ್ಕರ ಶಿಶುಪಾಲನ ವಧೆಯನ್ನ ಕೃಷ್ಣ ಮಾಡ್ತಾನೆ. ಸೊ ಇದು ಗುಹ್ಯ ಅರ್ಥ. ಅದೇ ರೀತಿ ಈ ತಸ್ಕರ ಅನ್ನೋ ಪದವನ್ನ ನಾವು ತಗೊಂಡ್ರೆ, ಸಮಾಧಿ ಅರ್ಥ ಏನು ನಾವು ಡೈರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಕಳ್ಳನಲ್ಲೂ ಇರುವಂತಹ ಭಗವಂತನಿಗೆ ನಮಸ್ಕಾರ, ಫಸ್ಟ್ ಅರ್ಥ. ಎರಡನೇ ಅರ್ಥ ಏನು? ಈ ಕಳ್ಳನಲ್ಲಿ ಕಳ್ಳತನ ಮಾಡುವಂತಹ ಬುದ್ಧಿಯನ್ನ ಕೊಡುವಂತಹ ಅಲ್ಲಿ ಯಾರೋ ಕೂತ್ಕೊಂಡಿದ್ದಾನಲ್ಲ ಅವನಿಗೂ ನಮಸ್ಕಾರ ಅಂತ. ಇನ್ನೊಂದು ಮುಖ್ಯ ಅರ್ಥವನ್ನ ನಾವು ಯೋಚನೆ ಮಾಡಿದ್ರೆ ಭಗವಂತನೇ ಕಳ್ಳ ಅಂದ್ರೆ ಈಗ ಹೇಗೆ ನಾವು ಈಗಷ್ಟೇ ಹೇಳಿದ್ವಿ, ಜನ್ಮಾಂತರದ ಸಂಚಿತ ಪಾಪವನ್ನ ಹೋಗಲಾಡಿಸುವವನು ಭಗವಂತ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಪ್ರಧಾನ ವಕ್ತಾರ ಮಾಸ ನಂಜುಂಡಸ್ವಾಮಿ ಮಾತನಾಡಿ, ಪ್ರತಿ ಸೋಮವಾರ ನಡೆಯುತ್ತಿರುವ ರುದ್ರಪಾರಾಯಣ ಸಮಾಜದ ಮನಸ್ಸುಗಳನ್ನು ಆರೋಗ್ಯಕರವಾಗಿ ಇಡಲು ಸಹಕಾರಿಯಾಗಿದೆ. ವೈದಿಕ ಪರಿಷತ್ ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಕೆಲಸ ಮಾಡುತ್ತಿರುವುದು ಸ್ತುತ್ಯಾರ್ಹ ಸಂಗತಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ 1000ಕ್ಕೂ ಹೆಚ್ಚು ಪ್ರಸವಗಳನ್ನು ಮಾಡಿಸಿರುವ ಮಾಸ ನಂಜುಂಡಸ್ವಾಮಿ ಅವರ ಮಾತೃಶ್ರೀ ಇಂದಿರಮ್ಮ ಹಾಗೂ ಡಾಕ್ಟರ್ ಕಿಶನ್ ಭಾಗವತ್ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನಿತರ ಕುರಿತು ಡಾಕ್ಟರ್ ಶಂಕರ ಶಾಸ್ತ್ರಿ ಮಾತನಾಡಿದರು. ಡಾಕ್ಟರ್ ರಾಮಚಂದ್ರ ಭಾಗವತ್, ಡಾಕ್ಟರ್ ನಳಿನಿ ಭಾಗವತ್, ಶಂಕರಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್, ಶ್ರೀಶಾ, ವೈದಿಕ ಪರಿಷತ್ ಅಧ್ಯಕ್ಷ ನವೀನ್ ಜೋಶ್, ಕಾರ್ಯದರ್ಶಿ ದರ್ಶನ್ ಭಟ್, ಪ್ರಮುಖರಾದ ಮಂಜುನಾಥ್ ಭಟ್, ವಿನಾಯಕ್ ಜೋಶ್, ರವಿಶಂಕರ್ ಭಟ್, ಜ್ಯೋತಿ ನಂಜುಂಡಸ್ವಾಮಿ, ಗಾಯತ್ರಿ, ಡಾಕ್ಟರ್ ಸುಮೇಧ್, ಅವಿನಾಶ್, ದತ್ತಣ್ಣ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮನೋಜ್ ಭಟ್ ಮತ್ತು ಮಧು ಭಟ್ ವೇದಘೋಷ ನೆರವೇರಿಸಿದರು. ಸುಜಾತಾ ವಸಂತ್ ಪ್ರಾರ್ಥಿಸಿದರು. ನಾರಾಯಣಮೂರ್ತಿ ಕಾನ್ಗೋಡ್ ಸ್ವಾಗತಿಸಿದರು. ಬದರಿನಾಥ್ ಆಚಾರ್ ವಂದಿಸಿದರು. ವೈಮೋಹನ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಜೇನು ಸಾಕಾಣಿಕೆ ಅರಣ್ಯದಲ್ಲಿರುವ ಗಿರಿಜನ ಕುಟುಂಬಗಳಿಗೆ ಆರ್ಥಿಕ ಸದೃಢತೆ ಸಾಧಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಜೇನು ಸಹಾಯಕಾಧಿಕಾರಿ ವಿನಾಯಕ್ ತಿಳಿಸಿದರು. ಸಾಗರ ತಾಲೂಕಿನ ಬ್ರಾಹ್ಮಣ ಮಂಚಾಲೆಯ ಕುಡುಗುಂಜಿ ಗ್ರಾಮದಲ್ಲಿ ಈಚೆಗೆ ತೋಟಗಾರಿಕೆ ಇಲಾಖೆ ಹಾಗೂ ಮಲೆನಾಡು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಮಧುವನ ಯೋಜನೆ ಅಡಿಯಲ್ಲಿ 30 ಗಿರಿಜನ ಕುಟುಂಬಗಳಿಗೆ ಜೇನುಪೆಟ್ಟಿಗೆ ವಿತರಣೆ ಮಾಡಿ ಮಾತನಾಡಿದ ಅವರು, ಬುಡಕಟ್ಟು ಜನಾಂಗಗಳು ಕೃಷಿಯ ಜೊತೆಗೆ ಉಪಕಸಬುಗಳನ್ನು ನಿರ್ವಹಿಸುವ ಬಗ್ಗೆ ಗಮನ ಹರಿಸಬೇಕು ಎಂದು ಹೇಳಿದರು. ಮಲೆನಾಡು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ಶಿವಾನಂದ್ ಕುಗ್ವೆ ಮಾತನಾಡಿ, ಜೇನು ಸಾಕಾಣಿಕೆಯನ್ನು ವೈಜ್ಞಾನಿಕವಾಗಿ ಕೈಗೊಳ್ಳುವುದರಿಂದ ಹೆಚ್ಚಿನ ಲಾಭ ಗಳಿಸಲು ಸಾಧ್ಯವಿದೆ. ಇತ್ತೀಚಿನ ದಿನಗಳಲ್ಲಿ ಗಿರಿಜನ ಕುಟುಂಬಗಳು ಆರ್ಥಿಕ ಸಮಸ್ಯೆಯನ್ನು ಎದುರಿಸುತ್ತಿದ್ದು, ಇಂತಹ ಕಸುಬುಗಳು ಅವರಿಗೆ ಆರ್ಥಿಕ ಚೈತನ್ಯ ನೀಡುತ್ತದೆ ಎಂದು ಹೇಳಿದರು. ಜೇನು ಕೃಷಿ ನಿರ್ವಹಣೆ ಕುರಿತು ಜೇನು ಕೃಷಿಕ ನಾಗೇಂದ್ರ ಸಾಗರ್ ಮಾಹಿತಿ ನೀಡಿದರು. ರಾಮಣ್ಣ ಹಸಲರು ಹಾಜರಿದ್ದರು. ಭಾಗ್ಯ ಪಿ ಗೌಡ ಸ್ವಾಗತಿಸಿದರು. ಮಂಜುನಾಥ್ ವಂದಿಸಿದರು. ಸಾಗರದ ಗಡದಯ್ಯ ಲೇಔಟ್ನ ಮರದ ಕೆಳಗೆ ಇಸ್ಪೀಟ್ ಜೂಜಾಟದಲ್ಲಿ ತೊಡಗಿದ್ದ 9 ಜನರನ್ನು
ನಗರ ಠಾಣೆ ಪೊಲೀಸರು ಮಂಗಳವಾರ ವಶಕ್ಕೆ ಪಡೆದಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪೊಲೀಸರು 9 ಜನರನ್ನು ವಶಕ್ಕೆ ಪಡೆದು ಬಂಧಿತರಿಂದ 4,320 ರು ನಗದು ವಶಪಡಿಸಿಕೊಂಡು ಠಾಣೆ ಜಮೀನಿನ ಮೇಲೆ ಬಿಡುಗಡೆ ಮಾಡಿದ್ದಾರೆ. ನಗರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಎಎಸ್ಐ ಹನುಮಂತಪ್ಪ, ಹೆಡ್ ಕಾನ್ಸ್ಟೇಬಲ್ಗಳಾದ ರಮೇಶ್ ಕುಮಾರ್, ಲಿಂಗರಾಜ್, ಮಂಜುನಾಥ್, ಶ್ರೀಧರ್, ಸಿಬ್ಬಂದಿಗಳಾದ ಮಲ್ಲೇಶ್ ಎಚ್ಎಸ್, ಬಸವರಾಜ್, ಹರೀಶ್ ಪಾಲ್ಗೊಂಡಿದ್ದರು. ಇದು ಇಂದಿನ ಸಮಗ್ರ ಸುದ್ದಿ. ನಿರಂತರ ಮತ್ತು ವಸ್ತುನಿಷ್ಠ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.